ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಸಂತೋಷವಾಗಿದ್ದೀರೆಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಸಂತೋಷವಾಗಿಟ್ಟು, ದೇವರು ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಬಿಸ್ನೆಸ್ಗಳನ್ನು, ನಿಮ್ಮ ಎಲ್ಲ ವ್ಯಾಪಾರಗಳನ್ನು ದೇವರು ಆಶೀರ್ವಾದ ಮಾಡಲಿ, ಆರೋಗ್ಯ ಆಯುಷ್ಯನ್ನು ಕೊಟ್ಟು ನಡೆಸಲಿ. ಆತ್ಮೀಯರೇ, ಸ್ನೇಹಿತರೆ, ಉದಯ ಕಾಲದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆ. ದೇವರು ಪ್ರತಿದಿನ ನಮ್ಮನ್ನು ತನ್ನ ಮಾತುಗಳಿಂದ ನಮ್ಮನ್ನು ಕಟ್ಟಿ ಆತನು ಒಳ್ಳೆಯ ಮಾರ್ಗದಲ್ಲಿ ನಡೆಸುತ್ತಾ ಒಳ್ಳೆಯ ಜೀವನದಲ್ಲಿ ನಡೆಸ್ತಿರುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ದಿನ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 10ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಪ್ರಾಯದ ಸಿಂಹಗಳಾದರೂ ಒಟ್ಟಿಗಿಲ್ಲದೆ ಹಸಿದವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಸ್ನೇಹಿತರೆ, ಆತ್ಮೀಯರೇ, ಭಕ್ತನಿಗೆ ಹೇಳ್ತಿದ್ದಾನೆ ನೋಡ್ರಿ, ಪ್ರಾಯದ ಸಿಂಹಗೊಂದು ಸಲ ಹಸಿದು ಅವು ಅದಕ್ಕೆ ಆಹಾರ ಸಿಗದೇ ಇರ್ಬೋದೇನೋ, ಹೊಟ್ಟೆಗಿಲ್ಲದ ಹಸಿದವೇನೋ, ಬಟ್ ಆದರೆ ದೇವರಲ್ಲಿ ಬೇಡಿಕೊಳ್ಳುವವನಿಗೆ ಎಂದಿಗೂ ಕೂಡ ಹಸುವಿನಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ, ಎಂದಿಗೂ ಕೂಡ ಅವನ ಕಷ್ಟದಲ್ಲಿರಲಿಕ್ಕೆ ಸಾಧ್ಯವಿಲ್ಲ, ಎಂದಿಗೂ ಕೂಡ ಅವನ ಕಣ್ಣೀರಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಎಂದಿಗೂ ಕೂಡ ಅವನು ದರಿದ್ರನಾಗಿರಲಿಕ್ಕೆ ಸಾಧ್ಯವಿಲ್ಲ, ಎಂದಿಗೂ ಕೂಡ ಅವನು ಬಿದ್ದೋಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಈಗ ವಾಕ್ಯ ನಮಗೆ ತಿಳಿಪಡಿಸುವಂಥ ವಿಷಯವೇನಂತಂದರೆ, ಈ ಲೋಕದಲ್ಲಿರುವಂಥ ಪ್ರಾಯದ ಸಿಂಹಗಳು, ಅಂದರೆ ದೇವರ ಸೃಷ್ಟಿ ಮಾಡುವಂಥ ಸಿಂಹಗಳಿಗೆ ಒಂದೊಂದು ಸಲ ಹೊಟ್ಟೆಗಿಲ್ಲದೆ ಅವು ಹಸಿಬೋದೇನೋ, ಆದರೆ ದೇವರ ಸಮ್ಮುಖದಲ್ಲಿ ಕೂತುಕೊಂಡು ಬೇಡುವವನಿಗೆ ಮಾತ್ರ ಎಂದಿಗೂ ಕೂಡ ಯಾವ ಒಂದು ಕಾರ್ಯಗಳಿಗೆ ಕಡಿಮೆ ಆಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಮೇಲುಗಳನ್ನು ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆ ಕಾರಣದಿಂದ ಬಹಳ ಜನ ದೇವರ ಸಮ್ಮುಖದಲ್ಲಿ ಬೇಡದೆ ಕೇಳಿಕೊಳ್ಳದೆ ಇರುವುದರಿಂದ ಎಷ್ಟೋ ಜನ ಇವತ್ತು ಅವರು ತುಂಬ ಕಷ್ಟಗಳಿಂದಲೂ ಮತ್ತು ಸಂಕಷ್ಟಗಳಿಂದಲೂ ಮತ್ತು ಅವರಿಗೆ ಬರಬೇಕಾದ ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳದೆ ಇವತ್ತು ಜೀವಿಸ್ತಿರುವ ಎಷ್ಟೋ ಜನರಿದ್ದಾರೆ. ಆದರೆ ಆತ್ಮೀಯರೇ, ಸ್ನೇಹಿತರೆ, ದಯಮಾಡಿ ನಾನು ಹೇಳ್ತೇನೆ, ನೋಡುತ್ತಿರುವ ನೀವೆಲ್ಲರೂ ಇದನ್ನು ಯಾರೆಲ್ಲ ಆ ಥರ ಪರಿಸ್ಥಿತಿಗಳಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಮಿತ್ರರು ಇದ್ದರೆ ದಯಮಾಡಿ ಅದನ್ನು ಶೇರ್ ಮಾಡಿರಿ. ಖಂಡಿತವಾಗಿ ದೇವರ ವಾಕ್ಯ ಹೇಳ್ತದೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿಬಹುದೇನೋ, ಆದರೆ ದೇವರಲ್ಲಿ, ಯೇಸುವಿನಲ್ಲಿ ಬೇಡಿಕೊಳ್ಳುವ ಯಾವ ವ್ಯಕ್ತಿ ಕೂಡ ಯಾವ ಮೇಲಿಗೂ ಕಡಿಮೆ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ದೇವರನ್ನು ಬೇಡಿಕೊಳ್ಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧು ಮಿತ್ರರಿಗೂ ದೇವರ ಸಮ್ಮುಖದಲ್ಲಿ ಕೇಳಿಕೊಳ್ಳ್ರಿ. ನಿಮ್ಮ ಎಲ್ಲ ಕಾರ್ಯಗಳಿಗೆ ದೇವರು ಮೇಲು ಮಾಡ್ತಾನೆ ಎಂಬುದಾಗಿ ತಿಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ಮುಂಚಾನ ವೇಳೆಯಲ್ಲಿ ಕೇಳುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಹಾಗೆ ನಾವೆಲ್ಲರೂ ಕೂಡ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹಾಗೆ ದೇವ, ನೀನು ತಿಳಿಪಡಿಸಿದ ವಾಕ್ಯದ ಮೇರೆಗೆ ಪ್ರಾಯದ ಸಿಂಹಗಳು ಹಸಿದರೆ ಹಸಿಬೋದೇನೋ, ಹೊಟ್ಟೆಗಿಲ್ಲದ ಹಸಿಬೋದೇನೋ, ಆದರೆ ನಿನ್ನಲ್ಲಿ ಬೇಡಿಕೊಳ್ಳುವವನು ಯಾವ ಮೇಲಿಗೂ ಕಡಿಮೆ ಇಲ್ಲದೆ ಹೊಂದಿಕೊಳ್ಳುವನೆಂಬುದಾಗಿ ತಿಳಿಸಿದ ವಾಕ್ಯದ ಮೇರೆಗೆ ನೋಡುವ ಪ್ರತಿಯೊಬ್ಬರನ್ನು ಸ್ವಾಮಿ, ಈ ಮುಂಜಾನೆ ವೇಳೆ ಯಾರ್ಯಾರೆಲ್ಲ ನಿನಗೆ ಬೇಡಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರ ಕುಟುಂಬದಲ್ಲಿ ದೇವರೇ, ಅವರಿಗೆ ಬೇಕಾದ ಎಲ್ಲ ಮೇಲುಗಳ ಮೇಲೆ ಕರ್ತನೆ, ಎಲ್ಲ ಕಾರ್ಯಗಳ ಮೇಲೆ ನಿನ್ನ ಮೇಲನ್ನು ಮಾಡಿ ನಡೆಸಿ ನೀನು ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ, ಹಾಗೆ ನನ್ನನ್ನು ನೀನು ಆಶೀರ್ವದಿಸಬೇಕೆಂಬುದಾಗಿ ಘನ ಮಾನ ಮಹಿಮೆ ನಿನಗೇ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನೋಡುವ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.